ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ, ಸೈಕ್ಯಾಟ್ರಿಸ್ಟ್, ಪ್ರೇರಣಾ ಹಾಸ್ಪಿಟಲ್, ಕುವೆಂಪು ನಗರ್, ಮೈಸೂರು. ನಾನು ಆಂಗ್ಸೈಟಿ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಭಯದ ಗುಂಪಿನ ಕಾಯಿಲೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ತುಂಬಾ ವೆರೈಟೀಸ್ ಆಫ್ ಆಂಗ್ಸೈಟಿ ಡಿಸಾರ್ಡರ್ಸ್ ಇದೆ. ಅದರಲ್ಲಿ ಜನರಲೈಸ್ಡ್ ಆಂಗ್ಸೈಟಿ ಅಂದರೆ ಯಾವಾಗಲೂ ಸಾಧಾರಣವಾಗಿ ಒಂದು ಅಪ್ರೆನ್ಷನ್ನು, ಒಂದು ರೆಸ್ಟ್ಲೆಸ್ನೆಸ್ಸು, ಎಲ್ಲದರಲ್ಲೂ ಭಯ, ಈ ಥರ ಇರ್ತಾರೆ. ಫೋಬಿಯಾಸ್ ಅಂತ ಇದೆ. ಅಂದರೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬ್ಲಡ್ ಅಂದರೆ ಭಯ, ಹೈಟ್ ಅಂದರೆ ಭಯ, ಕೆಲವರಿಗೆ ಕ್ಲೋಸ್ ಸ್ಪೇಸ್ ಅಂದರೆ ಭಯ, ಎಕ್ಸಾಂಪಲ್ ಲಿಫ್ಟ್ ಅಂದರೆ ಭಯ. ಈ ಥರದ ಸಿಚುವೇಶನ್ಸ್ಗಳು ಮಾತ್ರ ಭಯ ಇರುತ್ತೆ, ಬೇರೆ ಎಲ್ಲ ಟೈಮ್ ನಾರ್ಮಲ್ ಇರ್ತಾರೆ. ಇದು ಫೋಬಿಯಾಸು. ಸೋಷಿಯಲ್ ಆಂಗ್ಸೈಟಿ ಅಂತ ಇದೆ. ಅಂದರೆ ಜನಗಳ ಹತ್ರ ಮಾತಾಡಲಿಕ್ಕೆ ಭಯ. ಎಕ್ಸಾಂಪಲ್ ಒಂದು ಅಂಗಡಿಗೆ ಹೋಗಿ ಒಂದು ವಸ್ತು ತಗೊಳ್ಲಿಕ್ಕೆ ಭಯ, ಜನ ಏನು ಅನ್ಕೊಂಡ್ಬಿಡ್ತಾರೋ ನನ್ನ ಅನ್ನೋವಂಥ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು. ಇದು ಸೋಷಿಯಲ್ ಆಂಗ್ಸೈಟಿ. ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಆಂಗ್ಸೈಟಿ ಡಿಸಾರ್ಡರ್ಸ್ ಇದೆ. ಸೊ ಇವತ್ತು ನಾನು CBT ಮಾಡೆಲ್ ಫಾರ್ ಆಂಗ್ಸೈಟಿನ ಹೇಳ್ತಾ ಇದ್ದೀನಿ. ಅಂದರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಮಾಡೆಲ್ ಅಂತ. ಕೌನ್ಸ್ಲಿಂಗಲ್ಲಿ CBTನ ನಾವು ಆಂಗ್ಸೈಟಿಯಲ್ಲಿ ಯೂಸ್ ಮಾಡ್ತೀವಿ. ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಹೇಳಬೇಕು ಅಂದರೆ ಒಂದು ಯೋಚನೆ, ಎಕ್ಸಾಂಪಲ್ ಒಂದು ಥಾಟಿಗೆ ಒಂದು ಭಾವನೆ ಇರುತ್ತೆ, ಅದಕ್ಕೆ ತಕ್ಕಂಗೆ ಒಂದು ನಡವಳಿಕೆ ಇರುತ್ತೆ. ಥಾಟು, ಎಮೋಷನ್ನು, ಬಿಹೇವಿಯರು. ಎಕ್ಸಾಂಪಲ್ ನನಗೇನಾದರೂ ಈಗ ನಾನು ಐಸ್ ಕ್ರೀಮ್ ತಿನ್ನಬೇಕು ಅಂತ ಥಾಟ್ ಬಂತು ಅಂದ್ಕೊಳ್ಳಿ, ಅದು ಯೋಚನೆ. ಇದಕ್ಕೆ ಎಮೋಷನ್ ಏನು, ವಾವ್, ಥರ ಖುಷಿಯಾಗುತ್ತೆ, ಫುಲ್ ಹ್ಯಾಪಿ ಫೀಲು, ಎಕ್ಸೈಟ್ ಆಗ್ತೀನಿ, ಈ ಥರ. ಇದಕ್ಕೆ ನಡವಳಿಕೆ ಏನಾಗುತ್ತೆ, ನಾನು ಐಸ್ ಕ್ರೀಮ್ ಆರ್ಡ್ರ್ ಮಾಡ್ತೀನಿ, ಇಲ್ಲ ಏನಾದ್ರು ತರಿಸ್ಕೊಳ್ತೀನಿ, ಹೋಗಿ ತೊಗೊಬರ್ತೀನಿ, ಏನೋ ಒಂದು ಮಾಡ್ತೀನಿ, ಆ ಥರ. ಸೊ ಒಂದು ಯೋಚನೆಗೆ ಒಂದು ಭಾವನೆ ಬರುತ್ತೆ, ಒಂದು ನಡವಳಿಕೆ ಬರುತ್ತೆ. ಓಕೆ, ಇದೇ ಥರ ಇದು ವಿಷಯಸ್ ಸೈಕಲ್ ಆಗುತ್ತೆ. ಇದು ನಾರ್ಮಲ್. ಆಂಗ್ಸೈಟಿಯಲ್ಲಿ ಏನಾಗುತ್ತೆ ಅಂದರೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮಗು ಅಥವಾ ನಮ್ಮ ಮಗ ಯಾರಾದರೂ, ನಮ್ಮದು ಅಕ್ಕನೋ ತಂಗಿನೋ ಯಾರೋ ಕಾಲೇಜ್ಗೆ ಹೋಗಿದ್ದಾರೆ. 4 ಗಂಟೆಗೆ ವಾಪಸ್ ಬರಬೇಕು ಸಾಧಾರಣವಾಗಿ. ಬಂದಿಲ್ಲ, 4:15 ಆಯಿತು, ಬಂದಿಲ್ಲ. ಸೊ ಯೋಚನೆ, ಯಾಕೆ ಬಂದಿಲ್ಲ, ಏನಾಯಿತು, ಏನಾಗಿರ್ಬೋದು, ಅಯ್ಯೋ ಯಾಕೆ ಬಂದಿಲ್ವಲ್ಲಪ್ಪ, ಇದೊಂದು ಯೋಚನೆ, ವರಿ ಅಥವಾ ಟ್ರಿಗರ್ ಅಥವಾ ಸಿಚುವೇಶನ್, ಇದೊಂದು ಶುರುವಾಗುತ್ತೆ. ಇದಕ್ಕೆ ತಕ್ಕಂಗೆ ಭಾವನೆ ಏನಾಗುತ್ತೆ, ಭಯ, ಆತಂಕ, ಗಾಬರಿ, ಟೆನ್ಷನ್ನು, ಅಯ್ಯೋ ಅನ್ನುವಂಥದ್ದು. ವಿತ್ ಆಟೋನಾಮಿಕ್ ಸಿಂಪ್ಟಮ್ಸ್. ಅಂದರೆ ಆಟೋನಾಮಿಕ್ ಸಿಂಪ್ಟಮ್ಸ್ ಅಂದರೆ ಸ್ವಲ್ಪ ಹೃದಯ ಬಡಿತ ಹೆಚ್ಚಾಗುವಂಥದ್ದು, ಉಸಿರಾಟದಲ್ಲಿ ಏರಿಳಿತ ಆಗುವಂಥದ್ದು, ಭಯದಲ್ಲಿ ಬಾಯಿ ಒಣಗ್ತಾ ಇರ್ಬೋದು, ಕೆಲವ್ರ ಕೈ ನಡುಕತ್ತೆ, ಟ್ರೆಮರ್ಸ್ ಅಂತೀವಿ, ಅದಾಗ್ಬೋದು, ಸ್ವಲ್ಪ ಸ್ವೆಟ್ಟಿಂಗ್ ಜಾಸ್ತಿ ಆಗ್ಬೋದು. ಸೊ ಯೋಚನೆ ಬಂದು ಯಾಕೆ ಬಂದಿಲ್ಲ, ಏನಾಯಿತು, ಏನಾಗ್ಬಿರ್ಬೋದು, ಏನೋ ನಡೆದಿರ್ಬೋದು, ಅಯ್ಯೋ, ಈ ಥರ ಭಾವನೆ ಬಂದ್ಬಿಟ್ಟು ಆಂಗ್ಸೈಟಿ. ಇದಕ್ಕೆ ತಕ್ಕಂಗೆ ಬಿಹೇವಿಯರ್, ನಡವಳಿಕೆ ಏನಾಗುತ್ತೆ, ಫೋನ್ ಇದ್ದರೆ ನಾವು ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅವ್ರ ಫ್ರೆಂಡ್ಸ್ ಯಾರು ಇದ್ದರೆ ಅವ್ರ ಮನೇಲಿ ಹೋಗಿ ವಿಚಾರ್ಸೋಕ್ಕೆ ಟ್ರೈ ಮಾಡ್ತೀವಿ, ಇದು. ಸೊ ಇದು ಏನಾಗುತ್ತೆ, ಎಕ್ಸಾಂಪಲ್ ಫೋನ್ ತೆಗೆದಿಲ್ಲ, ಯಾರು ಫ್ರೆಂಡ್ಸೇ ಸಿಕ್ಕಿಲ್ಲ ವಿಚಾರ್ಸೋಕ್ಕೆ, ಈ ಥರ ಆದಾಗ ಏನಾಗ್ಬಿಡುತ್ತೆ, ಮತ್ತೆ ಅದೇ ಯೋಚನೆ, ಏನೋ ಆಗ್ಬಿಟ್ಬೇಕು, ಹೌದು ಏನೋ ಆಗಿರಬೇಕು, ಮತ್ತು ಅದೇ ಭಾವನೆ, ಭಯ, ಮತ್ತು ಅದೇ ನಡವಳಿಕೆ. ಸೊ ಹಿಂಗೆ ವಿಷಯಸ್ ಸೈಕಲ್ ನಡೆದು ಏನಾಗುತ್ತೆ, ಯೋಚನೆ ಭಾಳ ಗಟ್ಟಿಯಾಗುತ್ತೆ, ಎಮೋಷನ್ಸ್ ತುಂಬ ಪೀಕ್ ಆಗುತ್ತೆ. ಇದು ಆಂಗ್ಸೈಟಿಯಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಸೊ ಆಗೇನಾಗುತ್ತೆ, ಇಟ್ ನೀಡ್ಸ್ ಟ್ರೀಟ್ಮೆಂಟ್ ಮತ್ತು ಥೆರಪಿ. ಈ ಥೆರಪಿಯಲ್ಲಿ ನಾನು ಹೇಳ್ದಂಗೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಯೂಸ್ ಮಾಡ್ತೀವಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ಪ್ರತಿಯೊಂದು ಆಂಗ್ಸೈಟಿ ಹೇಗಾಗುತ್ತೆ, ಏನು ಲಕ್ಷಣ ಇರುತ್ತೆ, ಹೇಗೆ ಟ್ರೀಟ್ಮೆಂಟ್ ಮಾಡ್ತೀವಿ, ಈ ಥರ ಡಿಸ್ಕಸ್ ಮಾಡ್ತೀನಿ. ದಯವಿಟ್ಟು ವಿಡಿಯೋಸ್ನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಥರ ಶೇರ್ ಮಾಡಿ. ಎಲ್ಲೋ ಒಂದು ಕಡೆ ಯಾರಿಗಾದ್ರೂ ಈ ಥರ ಸಿಂಪ್ಟಮ್ಸ್ ನಡೀತಿರತ್ತೆ, ಗೊತ್ತಾಗಲ್ಲ ಎಲ್ಲಿ ಹೋಗಬೇಕು, ಯಾರಿಗೆ ತೋರಿಸ್ಬೇಕು, ನಿಜವಾಗ್ಲೂ ತೋರಿಸ್ಬೇಕಾ, ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ ಅಥವಾ ಟ್ರೀಟ್ಮೆಂಟ್ ಇದೆಯಾ ಅನ್ನೋದೇ ಗೊತ್ತಿರಲ್ಲ. ಸೊ ಈ ಥರನೂ ಇದೆ ಸಮಾಜದಲ್ಲಿ. ಸೊ ವಿಡಿಯೋಸ್ನ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ವರ್ಲ್ಡ್ ಅಂತ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.